ಬ್ರೋ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಹಣ್ಣುಗಳನ್ನ ತಿಂದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ನಿಜನಾ? ನೀನ್ ಬೊಜ್ಜು ಬೆಳೆಸ್ತಾ ಇರೋದು ಹಣ್ಣು ತಿನ್ಕೊಂಡಲ್ಲ, ಅದಕ್ಕೆ ಕಾರಣಗಳೇ ಬೇರೆ ಇದೆ. ವಿಡಿಯೋನ ಕೊನೆ ತನಕ ನೋಡಿ. ಹಣ್ಣು ತಿನ್ನೋದ್ರಿಂದ ನೀವ್ ದಪ್ಪ ಆಗ್ತೀರಾ ಇಲ್ವಾ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಮತ್ತೆ ಇದೇ ತರ ನಿಮ್ಗೆ ಏನಾದ್ರು ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು ದಪ್ಪ ಆಗ್ತಿರೋದು ಕ್ಯಾಲರಿ ಸರ್ಪ್ಲಸ್ ಇಂದ, ಹಣ್ಣುಗಳಿಂದ ಅಲ್ಲ. ಕೆಲವು ಹಣ್ಣುಗಳಂತೂ ಕ್ಯಾಲರೀಸ್ ತುಂಬಾ ಕಮ್ಮಿ ಇರುತ್ತೆ ಮತ್ತೆ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಸೊ ನೀವು ಸ್ವಲ್ಪ ತಿಂದ್ರು ನಿಮ್ಗೆ ಹೊಟ್ಟೆ ತುಂದಂಗ ಅನ್ಸುತ್ತೆ. ನಿಮ್ weight ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಂಗಂತ 10 ಬಾಳೆಹಣ್ಣು ತಿಂದ್ಬಿಟ್ಟು ಬ್ರೋ ನಾನು ಸಣ್ಣನೇ ಆಗ್ತಿಲ್ಲ ಅಂತ ಹೇಳೋದಲ್ಲ. ಹಣ್ಣುಗಳಲ್ಲೂ ಕ್ಯಾಲರೀಸ್ ಇರುತ್ತೆ. ಎರಡನೇದಾಗಿ ಫ್ರೂಟ್ಸ್ ಅಲ್ಲಿ ಫೈಬರ್ ಮತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆಚ ಕಡೆ ಚಿಪ್ಸ್ ಬಿಸ್ಕೆಟ್ ಸ್ನಾಕ್ಸ್ ತಿನ್ನೋದ್ ಬಿಟ್ಟು ನೀವು ಸ್ವಲ್ಪ ಹಣ್ಣು ತಿಂದ್ರೆ ನಿಮ್ಗೆ ಹೊಟ್ಟೆ ತುಂದಂಗೂ ಅನ್ಸುತ್ತೆ, ನಿಮ್ಗೆ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಕೊನೆದಾಗೆ ಹಣ್ಣುಗಳು ಯಾವಾಗ ನಿಮ್ ಬೊಜ್ಜು ಕಾಡ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ನೀವು ಅದನ್ನ ಜ್ಯೂಸ್ ಮಾಡಿದಾಗ, ಇಲ್ಲ ಅಂತಂದ್ರೆ ಸ್ಮೂದಿ ಮಾಡಿದಾಗ. ಒಂದ್ ಫ್ರೂಟ್ ಜ್ಯೂಸ್ ಮಾಡೋದಕ್ಕೆ ಎಷ್ಟೊಂದು ಹಣ್ಣುಗಳನ್ನ ಉಪಯೋಗಿಸ್ತಾರೆ. ಅದ್ ಕುಡಿದ್ಮೇಲೆ ನಿಮ್ಗೆ ಹೊಟ್ಟೆ ತುಂಬಿದಂಗೂ ಅನ್ಸಲ್ಲ. ಆದ್ರೆ ಜ್ಯೂಸ್ ಬದಲು ಅದೇ ಹಣ್ಣ ನೀವೇನಾದ್ರೂ ತಿಂದ್ರೆ ಆ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮ್ಗೆ ಬೇಗ ಹೊಟ್ಟೆ ತುಂಬಿದಂಗ ಅನ್ಸುತ್ತೆ. ಸೊ ಹಣ್ಣುಗಳು ತಿನ್ನೋದ್ರಿಂದ ನಾವ್ ದಪ್ಪ ಆಗ್ತೀವಿ ಅಂತ ಹೇಳೋ ನಿಮ್ ಎಲ್ಲಾ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋ ತೋರಿಸಿ.